ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ, ಸೋಲು, ದುಃಖ, ವ್ಯಥೆ ಇದೆ. ಭೂ ವಿವಾದಗಳು ಬರ್ತಕ್ಕಂಥದ್ದು, ಪೆಟ್ರೋಲಿಯಂ ಉತ್ಪನ್ನಗಳು ಅಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತಗಾದಗಳು ಬರ್ತಕ್ಕಂಥದ್ದು. ನೀವು ಕೂಡ ಬೆಂಕಿ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಈ ವಿಚಾರದಲ್ಲೆಲ್ಲ ಗಮನ ಇಟ್ಕೊಳ್ಳಿ. ವೃತ್ತಿಯಲ್ಲಿ ಅಸಮಾಧಾನ ಇದೆ, ಅದೇ ಬೆಂಕಿ ಅವಘಡಗಳು, ಈ ಥರದ್ದೆಲ್ಲ ಸಾಧ್ಯತೆ ಇದೆ. ಹುಷಾರು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದ ನಂತರದಲ್ಲಿ ದೇವಸ್ಥಾನ ಭೇಟಿ, ಸಜ್ಜನರ ಸಂಪರ್ಕ, ವೃತ್ತಿಯಲ್ಲಿ ಅನುಕೂಲ, ಸ್ವಲ್ಪ ಟರ್ನ್ ಆಗುತ್ತೆ. ಬುಧವಾರದವರೆಗೆ ಇದ್ದಂಥ ಫಲಗಳೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯ ಮತ್ತು ಸಂಗಾತಿ ವಿಚಾರದ ಸ್ವಲ್ಪ ಹುಷಾರು. ಅದೇನಂಥ ಪ್ರಮಾದ ಅಲ್ಲ, ಆತಂಕ ಬೇಡ. ಆರೋಗ್ಯ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಕಣ್ಣು ಮತ್ತು ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಚರ್ಮ ಸಂಬಂಧಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಇದಕ್ಕೇನಪ್ಪ ಪರಿಹಾರ? ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ, ಅದು ನಿಮಗೆ ಬಲ ಕೊಡುತ್ತೆ. ಇದು ದ್ವಾದಶ ರಾಶಿ ಫಲಾಫಲ. ಈಗೊಬ್ರು ಕಾಲರ್ ಇದ್ದಾರೆ, ಪ್ರಿಯಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಿಯಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 5 ಜುಲೈ 2003. 5/7/2003. ಟೈಮು 11:15 ರಾತ್ರಿ. 11:15. ಓಕೆ, ಏನು ಪ್ರಶ್ನೆ ಇತ್ತು ನಿಮ್ದು? ಡಿಗ್ರಿ ಮುಗಿಸಿದೀನಿ ಮೇಡಮ್, ಎಲ್ಲೂ ಜಾಬ್ ಸೆಟ್ ಆಗ್ತಿಲ್ಲ, ಅದ್ರ ಬಗ್ಗೆ ಕೇಳಬೇಕಿತ್ತು ಅಂತ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಪ್ರಿಯಾ ಅವರೇ. ನಮಸ್ತೆ ಸರ್. ನಮಸ್ಕಾರ. ಜಾಬ್ ಸಿಗ್ತಾ ಇಲ್ಲ ಅಂತ ಪಾಪ ಹೈರಾಣಾಗ್ಬಿಟ್ಟಿದ್ದೀರಾ ಅಲ್ವಾ? ಹೌದು. ನಿಮಗೆ ಜಾಬ್ ಯಾವಾಗ ಅನುಕೂಲ ಆಗುತ್ತೆ ಅಂದರೆ, ಈಗ ಮೇ 14ರ ನಂತರದಲ್ಲಿ ಜಾಬ್ಗೆ ಖಂಡಿತ ಅವಕಾಶ ಇದೆ, ಖಂಡಿತ ಅನುಕೂಲ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಗಾಬರಿ ಮಾಡ್ಕೋಬೇಡಿ. ಏನಪ್ಪ ಕೆಲಸ ಸಿಗ್ತಾ ಇಲ್ಲ, ಇಷ್ಟು ಅಪ್ಲೈ ಮಾಡ್ತಾ ಇದ್ದೀನಿ, ಇಷ್ಟು ಕಡೆ ತಿರುಗಾಡಿ ಬಂದೆ, ಇಷ್ಟು ಇಂಟರ್ವ್ಯೂ ಕೊಟ್ಟೆ, ಗಾಬರಿ ಬೇಡ. ಟೈಮ್ ಬಂದಿಲ್ಲ, ಟೈಮ್ ಬರುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ, ಮುಂದಿನ 2026 ಡಿಸೆಂಬರ್, ಇನ್ನೂ 1.5 ವರ್ಷದ ಮೇಲೆ ಇದೆ. ಅಲ್ಲಿಂದ ನಿಮಗೆ ಆ್ಯಕ್ಚುಯಲ್ ಆಗಿ ಸೆಟ್ಲ್ ಆಗ್ತೀರಾ. ಅಂದರೆ ಆರಾಮಾಗಿದೆ, ಈಗ ಕೆಲಸ ನನಗೆ ನಾನು ಬಯಸಿದ ಕೆಲಸ ಸಿಕ್ತು ಅನ್ನೋದು ನಿಮಗೆ ಯಾವಾಗ ಆ ಫೀಲ್ ಬರುತ್ತೆ ಅಂದರೆ 26 ಡಿಸೆಂಬರ್ ನಂತರ, ಅಂದರೆ 27 ಜನವರಿ ನಂತರ. ನಿಮ್ಮದು ಇನ್ನು ಈಗ ತಾನೇ ಪ್ರಾರಂಭ ಆಗಿದೆ ಜೀವನ, ಗಾಬರಿ ಮಾಡ್ಕೋಬೇಡಿ. ಆಮೇಲೆ ಗುರು ಶುರುವಾಗುತ್ತಲ್ಲ ನಿಮಗೆ, ಅಲ್ಲಿಂದ ನಿಮಗೆ ಭಾಳ ವಿಶೇಷವಾಗಿದೆ. ಹೀಗಾಗಿ ಶಾಂತವಾಗಿರಿ, ತಲೆ ಕೆಡಿಸ್ಕೋಬೇಡಿ, ಒಳ್ಳೆಯದಾಗಲಿ. ಎಸ್, ಈಗ ಶಿವಮೊಗ್ಗದಿಂದ ರಾಮು ಕರೆ ಮಾಡಿದ್ದಾರೆ. ನಮಸ್ತೆ ರಾಮು ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 20/12/97. 20/12/97. ಟೈಮು ಶನಿವಾರ ಸಂಜೆ 5:55. 5:55. ಓಕೆ, ಏನು ಕೇಳಬೇಕಿತ್ತು? ಇಂಜಿನಿಯರ್ ಮಾಡಿದ್ದಾನೆ, ಅವ್ನ ಕೆಲಸದ ಬಗ್ಗೆ ಕೇಳಬೇಕಾಯ್ತು. ಒಳ್ಳೆ ಮಾತಾಡಿ ಶಾಸ್ತ್ರ. ನಮಸ್ಕಾರ ರಾಮು ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ. ಕೆಲಸ, ಇವರಿಗೆ ಯಾರು ಕೆಲಸವನ್ನು ಕೊಡುವ ಅಧಿಪತಿ ಇದ್ದಾನೋ ಆತ ಸ್ವಲ್ಪ ತುಂಬ ಬಲಹೀನನಾಗಿದ್ದಾನೆ. ಹೀಗಾಗಿ ನಿಮಗೆ ಶಿವಮೊಗ್ಗ ಅಂದರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ, ಒಂದು 60-70 ಕಿಲೋಮೀಟರ್ ದೂರದಲ್ಲಿ ಸಾಗರ ಇದೆಯಲ್ಲ, ಸಾಗರದಲ್ಲಿ ಮಹತ್ತರವಾದ ಒಂದು ಗುರು ಸನ್ನಿಧಾನ ಇದೆ, ಶ್ರೀಧರ ಆಶ್ರಮ. ಸಾಧ್ಯವಾದರೆ ಒಂದು ಸಲ ಆಗ ಆ ಆಶ್ರಮಕ್ಕೆ ಹೋಗಿ ಆ ಶ್ರೀಧರ ಸ್ವಾಮಿಗಳ ದರ್ಶನ, ಅಲ್ಲೊಂದು ಸೇವೆ, ವಿಶೇಷ ಪೂಜೆಯನ್ನು ಮಾಡಿಸ್ಬರಲಿ. ಸಾಧ್ಯವಾದರೆ ಗುರುಚರಿತ್ರೆ ಪಾರಾಯಣ ಮಾಡಲಿ. ಅಲ್ಲೊಂದು ವಾರದ ಮಟ್ಟಿಗೆ ಸೇವೆ ಮಾಡಿಕೊಂಡಿದ್ದು ಆ ಚರಿತ್ರೆ ಪಾರಾಯಣ ಮಾಡೋದ್ರಿಂದ ಸುಲಭವಾಗಿ, ಶೀಘ್ರವಾಗಿ ಅನುಕೂಲ ಆಗುತ್ತೆ. ಅದು ಬೇಕಾಗಿದೆ ಈಗ ಪಾಪ ಅವರಿಗೆ, ಅದೊಂದು ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.